ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ನಮಗೆ ಒಂದು ದೊಡ್ಡ ಸಮಸ್ಯೆ ಅಲ್ವಾ, ಈ ಮನೆಯಲ್ಲಿ ಇಲಿ ಹೆಗ್ಗಣ ಹಾಗೆ ಈ ಜಿಳೆ ಕಾಟ ಇದ್ದವರಿಗೆ ಗೊತ್ತು ಅದು ಯಾವ ರೀತಿ ಟಾರ್ಚರ್ ಮಾಡ್ತವೆ ಅಂತ. ಬನ್ನಿ, ಅದನ್ನು ಮನೆಯಿಂದ ಯಾವ ರೀತಿ ಓಡಿಸೋದು ಹಾಗೆ ಯಾವ ರೀತಿ ಇಲಿನ ನಮ್ಮ ಮನೆ ಹತ್ರ ಬರದೇ ಇರೋ ಹಾಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಇಲಿ ಇದ್ದವರಿಗೆ ಗೊತ್ತು ಮನೆಯಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗುತ್ತವೆ ಅಂತ. ನಮಗೆ ಬೇಕಾದ ವಸ್ತುಗಳನ್ನು ಎಲ್ಲದನ್ನು ಹಾಳು ಮಾಡಿಬಿಡ್ತವೆ. ಬನ್ನಿ, ಅದನ್ನು ಯಾವ ರೀತಿ ಮನೆಯಲ್ಲಿ ಒಂದು ಟೊಮೆಟೊ ಇದ್ದರೆ ಸಾಕು, ಯಾವ ರೀತಿ ನಾವು ಇಲಿಯನ್ನು ಮನೆಯಿಂದ ಹೊರಗಡೆ ಯಾವ ರೀತಿ ಓಡಿಸ್ಬೋದು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಬಂದುಬಿಟ್ಟು ಒಂದು ಟೊಮೆಟೊ ಇದ್ದರೆ ತೆಗೆದುಕೊಳ್ಳಿ. ಬೇಕಾದರೆ ನೀವು ಸೌತೆಕಾಯಿ ಆದರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಈ ಟೊಮೆಟೊ ಅಂದರೆ ಇಲಿಗಳಿಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ನಾನು ಇಲ್ಲಿ ಒಂದು ಹಣ್ಣಾದ ಟೊಮೆಟೊ ಹಣ್ಣು ತಗೊಂಡಿದ್ದೀನಿ. ನೀವು ಬೇಕಾದರೆ ಸೌತೆಕಾಯಿ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಫಸ್ಟ್ ಬಂದುಬಿಟ್ಟು 1 ಸ್ಪೂನಷ್ಟು ಅಡುಗೆ ಸೋಡಾನ ತಗೊತಾ ಇದ್ದೀನಿ. ಮನೆಗೆ ಪಡ್ಡು ದೋಸೆಗೆ ಹಾಕ್ತಾರಲ್ವ, ಇಡ್ಲಿಗೆ, ಆ ಅಡುಗೆ ಸೋಡಾನ ತಗೊತಾ ಇದ್ದೀನಿ. ಆದಷ್ಟು ಅಡುಗೆ ಸೋಡಾನ ಜಾಸ್ತಿ ತಗೊಳ್ಳಿ. ನಾನು 1 ಸ್ಪೂನಷ್ಟು ಅಡುಗೆ ಸೋಡಾನ ತಗೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಸ್ಪೂನಷ್ಟು ಇದು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು 1 ಸ್ಪೂನಷ್ಟು ಈ ಶೇಂಗಾ ಬೀಜ ಇರುತ್ತಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಶೇಂಗಾ ಪುಡಿನ ಮನೆಯಲ್ಲಿ ಅಂತೂ ಇದ್ದೇ ಇರುತ್ತೆ. ಶೇಂಗಾ ಪುಡಿ ಅಡುಗೆಗೆ ಬಳಸ್ತೀವಲ್ವ. ಈ ಇಲಿಗಳಿಗೆ ಶೇಂಗಾ ಅಂದರೆ ತುಂಬಾ ಇಷ್ಟ ಅಲ್ವಾ. ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿದರೆ ಇನ್ನೂ ಚೆನ್ನಾಗಿ ಈ ಎಣ್ಣೆಗೆ ವಾಸನೆಗೆ ಬೇಗನೆ ಬಂದುಬಿಡ್ತವೆ ಅಂತ 1 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ. ಹಾಗೆ ಈ ಇಲಿಗಳಿಗೆ ಈ ಟೊಮೆಟೊ ಅಂದರೆ ತುಂಬಾ ಇಷ್ಟ ಅಲ್ವಾ. ಈ ಟೊಮೆಟೊ ಹಾಗೆ ಈ ಕಡಲೆ ಬೀಜ, ಅದಕ್ಕೆ ನಾನು ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಸೌತೆಕಾಯಿ ಇದ್ದರೆ ಸೌತೆಕಾಯಿಂದನೂ ಈ ರೀತಿ ಮಾಡ್ಬೋದು. ನೋಡಿ, ಈ ರೀತಿ ಟೊಮೆಟೊನ ಚಿಕ್ಕ ಚಿಕ್ಕ ಪೀಸ್ದಾಗಿ ಮಾಡ್ಕೊಳ್ಳಿ. ಆದಷ್ಟು ಇಲಿ ಓಡಾಡೋ ಕಡೆ ಇದನ್ನು ಇಡಿ ಜಾಸ್ತಿ. ನೋಡಿ, ಈ ರೀತಿ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ನ ಮಾಡ್ಕೊಂಡಿದ್ದೀನಿ. ನಾವು ಮೇನ್ ಏನಪ್ಪ ಅಂದರೆ ಇಲಿಗೆ ಇಷ್ಟವಾದ ಐಟಮ್ಸೇ ಹಾಕ್ತೀವಲ್ಲ. ಈ ಅಡುಗೆ ಸೋಡಾ ಹಾಕೋದ್ರಿಂದ ನಮಗೆ ಅಡುಗೆ ಸೋಡಾ ಜಾಸ್ತಿ ಆದರೆ ಹೊಟ್ಟೆಯಲ್ಲಿ ಒಂಥರ ಸಂಕಟ ಥರ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ಅಡುಗೆ ಸೋಡಾನ ನಾನು ಜಾಸ್ತಿ ಯೂಸ್ ಮಾಡಬೇಕು ಈ ರೀತಿ ರೆಡಿ ಮಾಡುವಾಗ. ಅದು ಹೊಟ್ಟೆಯಲ್ಲಿ ತಿಂದಾಗ ಸಂಕಟ ಥರ ಆಗಿ ಮನೆಯಿಂದ ಓಡಿ ಹೋಗ್ತವೆ ಅಂತ ಈ ರೀತಿ ಅಡುಗೆ ಸೋಡಾನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆದಷ್ಟು ಈ ಇಲಿಗಳು ಓಡಾಡೋ ಜಾಗದಲ್ಲಿ ಇದನ್ನು ಒಂದೊಂದು ಪೀಸಾಗಿ ಇಡಿ. ನೋಡಿ, ಈ ರೀತಿ ಚೆನ್ನಾಗಿ ಈ ರೀತಿ ಟೊಮೆಟೊಗೆ ಹಚ್ಚಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ತುಂಬಾ ಸಿಂಪಲ್ಲು, ಮನೆಯಲ್ಲಿರುವ ಐಟಮಿಂದನೇ ನಾವು ಈ ಇಲಿ ಹೆಗ್ಗಣಗಳ ಕಾಟದಿಂದ ನಾವು ಮುಕ್ತರಾಗ್ಬೋದು. ಈ ರೀತಿ ಒಂದೊಂದಾಗಿ ನಾನು ಎಲ್ಲದಕ್ಕೂ ಹಚ್ಕೊತಾ ಇದ್ದೀನಿ. 100% ರಿಸಲ್ಟ್ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಈ ರೀತಿ ಒಂದೊಂದು ಪೀಸ್ನ ನೀವು ಈ ಇಲಿಗಳು ಓಡಾಡೋ ಜಾಗದಲ್ಲಿ ಒಂದೊಂದಾಗಿ ಇಡಿ. ಬೆಸ್ಟು ಈ ಟೊಮೆಟೊ ಹಣ್ಣು ಯೂಸ್ ಮಾಡಿದರೆ ಚೆನ್ನಾಗೆ, ಇಲಿಗಳಿಗೆ ಇಷ್ಟ ಅಲ್ವಾ ಟೊಮೆಟೊ ಹಣ್ಣು. ಆದಷ್ಟು ಬೇಗ ವಾಸನೆಗೆ ಬಂದುಬಿಡ್ತವೆ ಅಂತ ನಾನು ಟೊಮೆಟೊ ಹಣ್ಣು ಯೂಸ್ ಮಾಡಿದ್ದೀನಿ. ಈ ರೀತಿ ನಮ್ಮ ಗ್ಯಾಸ್ ಒಲೆಯ ಕೆಳಗಡೆ 1 ಪೀಸು, ಹಾಗೆ ಈ ಸಿಂಕ್ ಹತ್ರ ಈ ಜಿಳೆಗಳು ಜಾಸ್ತಿ ಅಲ್ವಾ ಬರೋದು, ಅದಕ್ಕೆ ಈ ಸಿಂಕ್ ಹತ್ರ ಹಾಗೆ ಎಲ್ಲೆಲ್ಲಿ ಇಲಿಗಳು ಓಡಾಡ್ತೋ ಅಲ್ಲಿ ಇಟ್ಟು ಯೂಸ್ ಮಾಡಿ. ಆದಷ್ಟು ಈ ಇಲಿಗಳಿಗೆ ನೀರು ಸಿಗದೇ ಇರೋ ಥರ ನೋಡ್ಕೊಳ್ಳಿ. ನೋಡಿ, ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ.
ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.